ಹಾಯ್ ನಮಸ್ತೆ ವಿದ್ಯಾರ್ಥಿಗಳೇ. ಈ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಗಳು ಅಧ್ಯಾಯದ ಅಭ್ಯಾಸ 5.3ರ ಎಲ್ಲ ಲೆಕ್ಕಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಇದರಲ್ಲಿ ಮೊದಲನೇ ಪ್ರಶ್ನೆ, ಕೆಳಗಿನ ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಇದರಲ್ಲಿ ಮೊದಲನೇ ಉಪಪ್ರಶ್ನೆ 2, 7, 12 ಇದರ 10 ಪದಗಳವರೆಗಿನ ಮೊತ್ತವನ್ನ ಕಂಡುಹಿಡಿಬೇಕು. ಹಾಗಾದ್ರೆ ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಎ ಅಂದ್ರೆ 2, ಹಾಗೆ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಕಂಡುಹಿಡ್ಕೋಬೇಕು. 7 ಮೈನಸ್ 2 ಅಂತಂದ್ರೆ 7ರಲ್ಲಿ 2 ಕಳೆದಾಗ ಸಿಗ್ತಕ್ಕಂಥ ಬೆಲೆ 5. ಮತ್ತೆ 10 ಪದಗಳವರೆಗಿನ ಮೊತ್ತ ಅಂತಂದ್ರೆ ಇಲ್ಲಿ ನಂಬರ್ ಆಫ್ ಟರ್ಮ್ಸ್ 10 ಆಗುತ್ತೆ. ಸೊ ಕಂಡುಹಿಡಿಬೇಕಾಗಿರೋದೇನು Sn = ಕ್ವಶನ್ ಮಾರ್ಕ್. ಹಾಗಾದ್ರೆ ಇಲ್ಲಿ ಬಳಸ್ತಕ್ಕಂಥ ಫಾರ್ಮುಲಾ ಯಾವುದು ಅಂತಂದ್ರೆ Sn = n/2 into 2a plus n minus 1 into d. ಈಗ ಈ ಎಲ್ಲ ಬೆಲೆಗಳನ್ನ ಇದರಲ್ಲಿ ಫಿಲ್ಅಪ್ ಮಾಡೋಣ. ಸೊ n ಅಂತ ಅಂದ್ರೆ 10 divided by 2, 2 into a ಅಂದ್ರೆ 2 ಪ್ಲಸ್ n ಅಂದ್ರೆ 10 ಮೈನಸ್ 1 d ಅಂತ ಅಂದ್ರೆ 5. 2 1 2 5 10. ಸೊ ಇಲ್ಲಿ ಉಳ್ಕೊಂಡಿದ್ದು 5 ಇಂಟು ಬ್ರಾಕೆಟ್ 2 4 ಪ್ಲಸ್ 10ರಲ್ಲಿ 1 ಕಳೆದಾಗ ಸಿಗ್ತಕ್ಕಂಥ ಬೆಲೆ 9 ಇಂಟು 5 ಈಸ್ ಈಕ್ವಲ್ ಟು 5 ಇಂಟು 4 ಪ್ಲಸ್ 5 9 45 ಈಸ್ ಈಕ್ವಲ್ ಟು 5 ಇಂಟು 4 ಪ್ಲಸ್ 45 ಕೂಡಿಸಿದಾಗ ಸಿಗ್ತಕ್ಕಂಥ ಬೆಲೆ 49. ಸೊ 49 ಇಂಟು 5 49 ಇಂಟು 5 ಗುಣಿಸಿದಾಗ ನಮಗೆ ಸಿಗ್ತಕ್ಕಂಥ ಬೆಲೆ ಎಷ್ಟು ಅಂತಂದ್ರೆ 245. ಇದರ ಅರ್ಥ ಏನಂದ್ರೆ Sn ಮೊದಲ 10 ಪದಗಳವರೆಗಿನ ಮೊತ್ತ ಎಷ್ಟಾಗುತ್ತೆ ಈ ಸಮಾಂತರ ಶ್ರೇಣಿಯಲ್ಲಿ ಅಂತಂದ್ರೆ 245. ಇನ್ನು ಎರಡನೇ ಪ್ರಶ್ನೆ. ಈ ಎರಡನೇ ಪ್ರಶ್ನೆಯಲ್ಲಿ ಮೊದಲನೇ ಪದ a -37 ಆಗಿದೆ. ಸಾಮಾನ್ಯ ವ್ಯತ್ಯಾಸ ಡಿ ಕಂಡುಹಿಡಬೇಕು ಅಂದ್ರೆ -33 ಮೈನಸ್ ಆಫ್ -37 ಇಸ್ ಈಕ್ವಲ್ ಟು -33 ಮೈನಸ್ ಇಂಟು ಮೈನಸ್ ಪ್ಲಸ್ 37. ಸೊ -33 ಪ್ಲಸ್ 37 ಸಂಕ್ಷೇಪಿಸಿದಾಗ ಸಿಗ್ತಕ್ಕಂಥ ಬೆಲೆ 4. ಡಿ ಬೆಲೆ 4 ಆಯ್ತು. ಇಲ್ಲಿ ಕೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ 12 ಪದಗಳವರೆಗಿನ ಮೊತ್ತ ಅಂದ್ರೆ ನಂಬರ್ ಆಫ್ ಟರ್ಮ್ಸ್ 12 ಆಯ್ತು. ಕಂಡುಹಿಡಬೇಕಾಗಿರೋದನ್ನು S12 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಫಾರ್ಮುಲಾ ಏನ್ ಹೇಳುತ್ತೆ Sn = n/2 into 2a plus n minus 1 into d is equal to n ಅಂತ ಅಂದ್ರೆ n ನ ಬೆಲೆ ಇಲ್ಲಿ 12 ಆಗಿದೆ. ಸೊ 12/2 ಇಂಟು ಬ್ರಾಕೆಟ್ 2 ಇಂಟು a ಅಂದ್ರೆ -37 ಪ್ಲಸ್ n ಅಂದ್ರೆ 12 ಮೈನಸ್ 1 d ಅಂದ್ರೆ 4. 2 1 2 6 12. ಸೊ 6 ಇಂಟು 2 ಇಂಟು 37 ಮಲ್ಟಿಪ್ಲೈ ಮಾಡಿದಾಗ ಸಿಗ್ತಕ್ಕಂಥ ಬೆಲೆ -74 ಪ್ಲಸ್ 12ರಲ್ಲಿ 1 ಕಳೆದ್ರೆ 11 ಇಂಟು 4. ಸೊ ಬಾಡ್ಮಾಸ್ ರೂಲ್ ಅಲ್ಲಿ ನಾವು ಇದನ್ನ ಸಿಂಪ್ಲಿಫೈ ಮಾಡಿದಾಗ -74. ಸೊ 11 44. ಸೊ 6 ಇಂಟು 77ರಲ್ಲಿ 44 ಕಳೆದ್ರೆ ಸಿಗ್ತಕ್ಕಂಥ ಬೆಲೆ 30 ಇಸ್ ಈಕ್ವಲ್ ಟು 30 ಇಂಟು 6 ಮಲ್ಟಿಪ್ಲೈ ಮಾಡಿದ್ರೆ ಸಿಗ್ತಕ್ಕಂಥ ಬೆಲೆ 180. ಹಾಗಾಗಿ ಇಲ್ಲಿ ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲ 12 ಪದಗಳವರೆಗಿನ ಮೊತ್ತ ಎಷ್ಟು ಅಂತಂದ್ರೆ ಅದು 180. ಮೂರನೇ ಪ್ರಶ್ನೆ. ಈ ಸಮಾಂತರ ಶ್ರೇಣಿಯೊಳಗ ಮೊದಲನೇ ಪದ a 0.6 ಆಗುತ್ತೆ. ಸಾಮಾನ್ಯ ವ್ಯತ್ಯಾಸ ಡಿ ಕಂಡುಹಿಡಬೇಕು ಅಂದ್ರೆ 1.7 ಮೈನಸ್ 0.6. 1.7ರಲ್ಲಿ 0.6 ಕಳೆದಾಗ ನಮಗೆ ಸಿಗ್ತಕ್ಕಂಥ ಬೆಲೆ 1.1. ಇನ್ನು 100 ಪದಗಳವರೆಗಿನ ಮೊತ್ತ ಕಂಡುಹಿಡಬೇಕಾಗಿದೆ. ಸೊ ಹಾಗಾಗಿ n = 100 ಆಯ್ತು. ಕಂಡುಹಿಡಬೇಕಾಗಿರೋದು S100 is equal to ಕ್ವಶನ್ ಮಾರ್ಕ್. ಸೊ ಫಾರ್ಮುಲಾ Sn = n/2 into 2a plus n minus 1 into d is equal to n ಅಂತ ಅಂದ್ರೆ 100 ಡಿವೈಡೆಡ್ ಬೈ 2
2 ಇಂಟು ಎ ಅಂತ ಅಂದ್ರೆ 0.6 ಪ್ಲಸ್ 100 ಮೈನಸ್ 1 ಡಿ ಅಂತ ಹೇಳಿದ್ರೆ ಇದು 1.1. ಸಿಂಪ್ಲಿಫೈ ಮಾಡೋಣ. 2 ಒಂದೇ 2 50 100 is equal to 50 ಇಂಟು ಬ್ರಾಕೆಟ್ 2 ಇಂಟು 0.6 ಅನ್ನ ಮಲ್ಟಿಪ್ಲೈ ಮಾಡಿದಾಗ ಸಿಗ್ತಕ್ಕಂಥ ಬೆಲೆ 1.2 ಪ್ಲಸ್ 100ರಲ್ಲಿ 1 ಕಳೆದ್ರೆ ಸಿಗ್ತಕ್ಕಂಥ ಬೆಲೆ 99 ಇಂಟು 1.1 is equal to 50 ಇಂಟು 1.2 ಪ್ಲಸ್ 99 ಇಂಟು 1.1 ಅನ್ನ ಮಲ್ಟಿಪ್ಲೈ ಮಾಡಿದಾಗ ಸಿಗ್ತಕ್ಕಂಥ ಬೆಲೆ 108.9 is equal to 50 ಇಂಟು 1.2 ಪ್ಲಸ್ 108.9 ಕೂಡಿಸಿದಾಗ ಸಿಗ್ತಕ್ಕಂಥ ಬೆಲೆ 110.1. 50 ಮತ್ತು ಈ ಸಂಖ್ಯೆಯನ್ನ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಸಿಗ್ತಕ್ಕಂಥ ಬೆಲೆ ಎಷ್ಟು ಅಂದ್ರೆ 5505. 5505 ಇದೇನು ಅಂತಂದ್ರೆ ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲ 100 ಪದಗಳವರೆಗಿನ ಮೊತ್ತ ಆಗಿರುತ್ತೆ. 4ನೇ ಪ್ರಶ್ನೆ, ಈ ಸಮಾಂತರ ಶ್ರೇಣಿಯಲ್ಲಿ 11 ಪದಗಳವರೆಗಿನ ಮೊತ್ತ ಕಂಡುಹಿಡಿಬೇಕಾಗಿದೆ. ಸೊ ಇಲ್ಲಿ ಮೊದಲನೇ ಪದ ಎ ಅಂದ್ರೆ 1/15. ಇನ್ನು ಸಾಮಾನ್ಯ ವ್ಯತ್ಯಾಸ ಡಿ ಕಂಡುಹಿಡಿಬೇಕು ಅಂದ್ರೆ 1/12. ಎರಡನೇ ಪದ ಮೈನಸ್ ಮೊದಲನೇ ಪದ 1/15. ಇವೆರಡನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಸಾಮಾನ್ಯ ವ್ಯತ್ಯಾಸ ಡಿ ಎಷ್ಟು ಅಂತ ಹೇಳಿದ್ರೆ ಅದು 1/60. ಇನ್ನು ಕಂಡುಹಿಡಿಬೇಕಾಗಿರೋ ಏನು ಅಂತಂದ್ರೆ ಮೊದಲ 11 ಪದಗಳವರೆಗಿನ ಮೊತ್ತ ಅಂದ್ರೆ n is equal to 11 f 11 is equal to question mark. The formula is n is equal to n by 2 into 2a plus n minus 1 into d. S 11 is equal to 11 divided by 2 into bracket 2 into ಇಲ್ಲಿ a ಅಂದ್ರೆ ಮೊದಲನೇ ಪದ 1/15 ಪ್ಲಸ್ n ಅಂತ ಹೇಳಿದ್ರೆ 11 ಮೈನಸ್ 1 ಇಂಟು ಡಿ ಇದು 1/60 is equal to 11/2 ಇಂಟು ಬ್ರಾಕೆಟ್ 2 ಇಂಟು 1 2 ಡಿವೈಡೆಡ್ ಬೈ 15 ಪ್ಲಸ್ 11ರಲ್ಲಿ 1 ಕಳೆದ್ರೆ ಸಿಗ್ತಕ್ಕಂಥ ಬೆಲೆ 10 ಇಂಟು 1/60 is equal to 11/2 ಇಂಟು ಬ್ರಾಕೆಟ್ 2/15 10 16 ಸೊ ಪ್ಲಸ್ ಇಲ್ಲಿ ಉಳಿತಕ್ಕಂಥ ಬೆಲೆ ಎಷ್ಟು ಅಂತ ಹೇಳಿದ್ರೆ ಅದು 1/6 is equal to 11/2 2/15 ಪ್ಲಸ್ 1/16. ಇದನ್ನ ನಾವು ಸಿಂಪ್ಲಿಫೈ ಮಾಡಿದಾಗ ನಮಗೆ ಏನ್ ಬೆಲೆ ಸಿಗುತ್ತೆ ಅಂತ ಹೇಳ್ಬಿಟ್ಟು LCM ತೆಗಿಬೇಕು. ಸೊ 15 ಮತ್ತು 6ರ LCM ತೆಗೆದಾಗ ನಮಗೆ ಸಿಗ್ತಕ್ಕಂಥ ಬೆಲೆ 30. 15 2 30 6 5 30 2 4 ಪ್ಲಸ್ 5 5 is equal to 11/2 ಇಂಟು ಬ್ರಾಕೆಟ್ 9 ಡಿವೈಡೆಡ್ ಬೈ 30. ಈ ಬೆಲೆಯನ್ನ ನಾವು ಸಿಂಪ್ಲಿಫೈ ಮಾಡಿದಾಗ ನಮಗೆ ಕೊನೆಯದಾಗಿ ಸಿಗ್ತಕ್ಕಂಥ ಆನ್ಸರ್ ಏನು ಅಂತ ಹೇಳಿದ್ರೆ ಅದು 33/20. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲ 11 ಪದಗಳವರೆಗಿನ ಮೊತ್ತ ಏನಾಗಿರುತ್ತೆ ಅಂದ್ರೆ ಅದು 33/20. ಓಕೆ, ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಕೊನೆಯದಾಗಿ ಸಿಗ್ತಕ್ಕಂಥ ಬೆಲೆ ಎಷ್ಟು ಅಂತಂದ್ರೆ ಅದು 33/20. ಹೇಗೆ ಅಂತಂದ್ರೆ 3 3 9 3 10 20 11 ಇಂಟು 3 ಮಾಡಿದ್ರೆ 33 2 10 20. ಸೊ ಹಾಗಾಗಿ 33/20 ಇದು ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲ 11 ಪದಗಳವರೆಗಿನ
ಮೊತ್ತ. ಇವುಗಳ ಮೊತ್ತ ಕಂಡುಹಿಡಿಯಿರಿ. ಅದರಲ್ಲಿ ಮೊದಲನೇ ಪ್ರಶ್ನೆ 7 ಪ್ಲಸ್ 10.1/2 ಪ್ಲಸ್ 14 ಪ್ಲಸ್ ಡ್ಯಾಶ್ ಡ್ಯಾಶ್ ಪ್ಲಸ್ 84. ಡೈರೆಕ್ಟ್ ಆಗಿ ಎಸ್ ಎನ್ ಫಾರ್ಮುಲಾ ಹಾಕಿ ಇಲ್ಲಿ ಮೊತ್ತ ಕಂಡುಹಿಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಈ ಸಮಾಂತರ ಶ್ರೇಣಿಯಲ್ಲಿ ಇರ್ತಕ್ಕಂಥ ಒಟ್ಟು ಪದಗಳ ಸಂಖ್ಯೆ ಗೊತ್ತಿಲ್ಲ. ಸೊ ಮೊದಲಿಗೆ ನಾವು ಏನ್ ಮಾಡ್ಬೇಕು, ಒಟ್ಟು ಪದಗಳ ಸಂಖ್ಯೆಯನ್ನ ಕಂಡುಹಿಡ್ಕೋಬೇಕು. ಸೊ ಹಾಗಾಗಿ ಮೊದಲನೇ ಪದ 7, ಸಾಮಾನ್ಯ ವ್ಯತ್ಯಾಸ ಡಿ, ಎರಡನೇ ಪದ 10 ಇಂಟಿಜರ್ 1/2 ಮೈನಸ್ 7. 10.1/2 ಇದನ್ನ ನಾವು ಕನ್ವರ್ಟ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಬೆಲೆ 21/2 ಮೈನಸ್ 7. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಸಾಮಾನ್ಯ ವ್ಯತ್ಯಾಸ ಡಿ ಸಿಗ್ತಕ್ಕಂಥದ್ದು ಏನು ಅಂದ್ರೆ 7/2. ಇಲ್ಲಿ ಎನ್ನೇ ಪದ ಎನ್ ಇಸ್ ಈಕ್ವಲ್ ಟು 84 ಕಂಡುಹಿಡಬೇಕಾಗಿರೋದು ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಫಸ್ಟ್ ಇಲ್ಲಿ ಎನ್ ಫಾರ್ಮುಲಾ ಹಾಕಿ ನಾವು ಒಟ್ಟು ಪದಗಳ ಸಂಖ್ಯೆ ಕಂಡು ಹಿಡ್ಕೋಬೇಕು. n-1 ಇಂಟು ಡಿ. ಎನ್ ಅಂದ್ರೆ 84 ಇಸ್ ಈಕ್ವಲ್ ಟು ಎ ಅಂದ್ರೆ 7 ಪ್ಲಸ್ n-1 ಇಂಟು ಡಿ ಅಂತ ಹೇಳಿದ್ರೆ ಇದು 7/2. 7ಅನ್ನ ಆ ಕಡೆ ಹಾಕಿದಾಗ 84 ಮೈನಸ್ 7 ಇಸ್ ಈಕ್ವಲ್ ಟು n-1 ಇಂಟು 7/2. 84ರಲ್ಲಿ 7ನ ಕಳೆದ್ರೆ 77 ಇಸ್ ಈಕ್ವಲ್ ಟು n-1 ಇಂಟು 7/2. 7 ಒಂದ್ಲೆ 7 11. ಸೊ 11 ಈ 2ಅನ್ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಇಂಟು 2 ಆಯ್ತು ಇಸ್ ಈಕ್ವಲ್ ಟು n-1. 11 22 ಇಸ್ ಈಕ್ವಲ್ ಟು n-1. -1 ಆ ಕಡೆ ಹಾಕಿದ್ರೆ 22 ಪ್ಲಸ್ 1 ಇಸ್ ಈಕ್ವಲ್ ಟು n. ದೇರ್ಫೋರ್ n ಇಸ್ ಈಕ್ವಲ್ ಟು 23. ಇವಾಗ ನಮಗೆ ಸಿಕ್ಕಿರೋದೇನು ಅಂತಂದ್ರೆ 7ರಿಂದ 84ರವರೆಗೆ ಇರ್ತಕ್ಕಂಥ ಒಟ್ಟು ಪದಗಳು ಎಷ್ಟು ಅಂದ್ರೆ 23. ಸೊ ಇವಾಗ ನಾವೇನ್ ಮಾಡ್ಬೋದು ಅಂದ್ರೆ ಒಟ್ಟು 23 ಪದಗಳ ಮೊತ್ತ ಎಷ್ಟಾಗಿರುತ್ತೆ ಈ ಸಮಾಂತರ ಶ್ರೇಣಿಯಲ್ಲಿ ಅಂತ ಹೇಳಿ ಕಂಡುಹಿಡಿಬಹುದು. n ಬೆಲೆಯನ್ನ ಕಂಡುಹಿಡ್ಕೊಂಡ್ವಿ. ಇವಾಗ 23 ಪದಗಳವರೆಗಿನ ಮೊತ್ತ ಕಂಡುಹಿಡಿಬೇಕು. ವಿದ್ಯಾರ್ಥಿಗಳೇ, ಇಲ್ಲಿ ನಾವು Sn is equal to n/2 into 2a plus n-1 into d ಫಾರ್ಮುಲಾವನ್ನ ಬಳಸ್ತಾ ಇಲ್ಲ. ಅದರ ಬದಲಾಗಿ ಇನ್ನೊಂದು ಫಾರ್ಮುಲಾವನ್ನ ನಿಮಗೆ ಪಾಠ ಪರಿಚಯಲ್ಲಿ ಹೇಳ್ಕೊಟ್ಟಿದ್ದೆ. ಅದು ಯಾವುದು ಅಂತಂದ್ರೆ Sn is equal to n/2 into a plus an. ಇದು ಸಹಿತ ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದ ಕೊಟ್ಟಾಗ ಮತ್ತು ಒಟ್ಟು ಪದಗಳ ಸಂಖ್ಯೆ ಕೊಟ್ಟಾಗ ಒಟ್ಟು ಪದಗಳ ಮೊತ್ತ ಕಂಡುಹಿಡಲಿಕ್ಕೆ ಬಳಸ್ತಕ್ಕಂಥ ಫಾರ್ಮುಲಾ. ಸೊ ಹಾಗಾಗಿ S23 is equal to n ಅಂದ್ರೆ 23/2 ಇಂಟು a ಅಂತಂದ್ರೆ ಅದು 7 ಪ್ಲಸ್ an ಅಂದ್ರೆ ಕೊನೆಯ ಪದ ಅದು ಎಷ್ಟು ಅಂತ ಹೇಳಿದ್ರೆ 84 is equal to 23/2 ಇಂಟು ಬ್ರಾಕೆಟ್ 7 ಪ್ಲಸ್ 81 ಎರಡನ್ನು ಕೂಡಿಸಿದಾಗ ಸಿಗ್ತಕ್ಕಂಥ ಬೆಲೆ 91 ಆಯ್ತು ಆಕ್ಚುಲಿ, ಸಾರಿ. 91 ಮತ್ತು 23 ಈ ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ಸಿಗ್ತಕ್ಕಂಥ ಬೆಲೆ 2091/2. ಇದು ಏನು ಅಂತಂದ್ರೆ ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲ 23 ಪದಗಳವರೆಗಿನ ಮೊತ್ತ. ನೋಡಿ, ಈ ಫಾರ್ಮುಲಾವನ್ನ ನಾವು ಬಳಸ್ಕೊಂಡು ಇಲ್ಲಿ ಈ ಸಮಾಂತರ ಶ್ರೇಣಿಯಲ್ಲಿ ಒಟ್ಟು 23 ಪದಗಳವರೆಗಿನ ಮೊತ್ತವನ್ನ ಕಂಡುಹಿಡ್ಕೊಂಡ್ವಿ. ಇನ್ನು ಎರಡನೇ ಪ್ರಶ್ನೆ 34 ಪ್ಲಸ್ 32 ಪ್ಲಸ್ 30 ಪ್ಲಸ್ ಡ್ಯಾಶ್ ಡ್ಯಾಶ್ ಪ್ಲಸ್ 10. ಇಲ್ಲಿ ಸಹಿತ ನಮಗೆ 34ರಿಂದ 10 ಪದಗಳವರೆಗಿನ ಸಂಖ್ಯೆ ಎಷ್ಟು ಅಂತ ಹೇಳಿ ಗೊತ್ತಿಲ್ಲ. ಮೊದಲಿಗೆ ನಾವು ಒಟ್ಟು ಪದಗಳ ಸಂಖ್ಯೆ ಕಂಡುಹಿಡ್ಕೋಬೇಕು. ಅಂದ್ರೆ ಮೊದಲ ಪದ 34, ಸಾಮಾನ್ಯ ವ್ಯತ್ಯಾಸ ಡಿ 32 ಮೈನಸ್ 34 ಮಾಡಿದಾಗ ಸಿಗ್ತಕ್ಕಂಥ ಬೆಲೆ -2. ಇಲ್ಲಿ 10 ಅಂತಕ್ಕಂಥದ್ದು ಏನಂದ್ರೆ nನೇ ಪದ. ಕಂಡುಹಿಡಿಬೇಕಾಗಿರೋದು ಒಟ್ಟು ಪದಗಳ ಸಂಖ್ಯೆ. ಬಳಸ್ತಕ್ಕಂಥ ಫಾರ್ಮುಲಾ an is equal to a plus n-1 into d. an ಅಂತ ಅಂದ್ರೆ 10 is equal to a 34 ಪ್ಲಸ್ n ಗೊತ್ತಿಲ್ಲ -1 into d ಅಂತ ಹೇಳಿದ್ರೆ ಅದು -2.
ಸೊ ಸಿಂಪ್ಲಿಫೈ ಮಾಡ್ಬೇಕು ಇದನ್ನ. ಸೊ ಸಿಂಪ್ಲಿಫೈ ಮಾಡಿದಾಗ 10 ಮೈನಸ್ 34 ಕಡೆ ಈ ಕಡೆ ಹಾಕಿದ್ರೆ ಮೈನಸ್ 34 ಆಯ್ತು. ಇಲ್ಲಿ n ಮೈನಸ್ 1 ಇಂಟು -2 10 ಮೈನಸ್ 34 ಇದರಿಂದ ಸಿಗ್ತಕ್ಕಂಥ ಬೆಲೆ -24 ಇಸ್ ಈಕ್ವಲ್ ಟು n ಮೈನಸ್ 1. ಈ -2 ಅನ್ನ ನಾನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಡಿನಾಮಿನೇಟರ್ ಬರುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್, 2 ಒಂದೇ 2 12. 12 ಇಸ್ ಈಕ್ವಲ್ ಟು n ಮೈನಸ್ 1 ಆಯ್ತು. 12 ಮೈನಸ್ 1 ಆ ಕಡೆ ಹಾಕಿದ್ರೆ +1 ಇಸ್ ಈಕ್ವಲ್ ಟು n. ದೇರ್ ಫೋರ್ n ಇಸ್ ಈಕ್ವಲ್ ಟು 13. ನಮಗೆ n ಬೆಲೆ ಸಿಕ್ಕಾಯ್ತು 13. ಸೊ ಇವಾಗ ಸೇಮ್ ಈ ಫಾರ್ಮುಲಾ ಏನ್ ಬಳಸಿದ್ನಲ್ಲ ಅದೇ ಫಾರ್ಮುಲಾ ಬಳಸ್ಕೊಂಡು ಒಟ್ಟು 13 ಪದಗಳವರೆಗಿನ ಮೊತ್ತ ಕಂಡುಹಿಡಿಬೇಕಂದ್ರೆ ಇಲ್ಲಿ 34ರಿಂದ 10ರವರೆಗೆ ಒಟ್ಟು 13 ಪದಗಳಿದ್ದಾವೆ. ಸೊ ಹಾಗಾಗಿ Sn is equal to n/2 into a plus an. ಇಲ್ಲಿ Sn ಅಂತಂದ್ರೆ S13 is equal to 13 divided by 2 into bracket a ಅಂದ್ರೆ 34 plus an ಏನನೇ ಪದ ಅದು 10 is equal to 13/2 into 34 plus 10 44 ಆಯ್ತು. 2 ಒಂದೇ 2 22. ಇಲ್ಲಿ 13 ಮತ್ತು 22 ಉಳ್ಕೋತು. ಸೊ 13 ಮತ್ತು 22 ಇದನ್ನ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಸಿಗ್ತಕ್ಕಂಥ ಬೆಲೆ 286. ಇದು ಏನು ಅಂತಂದ್ರೆ ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲ 13 ಪದಗಳವರೆಗಿನ ಮೊತ್ತ ಎಷ್ಟು ಅಂದ್ರೆ ಅದು 286. ಇನ್ನು ಮೂರನೇ ಪ್ರಶ್ನೆ, -5 ಪ್ಲಸ್ -8 ಪ್ಲಸ್ ಆಫ್ -11 ಪ್ಲಸ್ ಡ್ಯಾಶ್ ಡ್ಯಾಶ್ ಪ್ಲಸ್ ಆಫ್ -230. ಸೇಮ್ ಅದೇ ರೀತಿಯಾಗಿ ಮಾಡಬೇಕು. ಇಲ್ಲಿ ಮೊದಲನೇ ಪದ a is equal to -5, d ಸಾಮಾನ್ಯ ವ್ಯತ್ಯಾಸ -8 ಮೈನಸ್ ಆಫ್ -5 is equal to -8 ಮೈನಸ್ ಪ್ಲಸ್ 5. ಸೊ -8 ಪ್ಲಸ್ 5 ಸಿಂಪ್ಲಿಫೈ ಮಾಡಿದಾಗ ಸಿಗ್ತಕ್ಕಂಥ ಸಾಮಾನ್ಯ ವ್ಯತ್ಯಾಸ -3. ಹಾಗಾಗಿ ಈ -230 ಅಂತಕ್ಕಂಥದ್ದು ಏನು ಅಂತಂದ್ರೆ ಏನನೇ ಪದ an is equal to -230. ಸೊ ಕಂಡುಹಿಡಿಬೇಕಾಗಿರೋದು ಮೊದಲನೇದಾಗಿ ನಂಬರ್ ಆಫ್ ಟರ್ಮ್ಸ್, ಪದಗಳ ಸಂಖ್ಯೆ. ಬಳಸ್ತಕ್ಕಂಥ ಫಾರ್ಮುಲಾ an is equal to a plus n minus 1 into d. an ಅಂದ್ರೆ -230 is equal to a ಅಂದ್ರೆ -5 ಪ್ಲಸ್ ಆಫ್ n minus 1 into d ಅಂದ್ರೆ -3. 230 ಮೈನಸ್ 5 ಈ ಕಡೆ ಹಾಕಿದ್ರೆ +5 ಆಯ್ತು is equal to n minus 1 into -3. -230 ಪ್ಲಸ್ 5 ಮಾಡಿದಾಗ -225 ಆಯ್ತು is equal to n minus 1. ಈ -3ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಛೇದಕ್ಕೆ ಬರುತ್ತೆ, -3 ಆಯ್ತು. ಮೈನಸ್ ಇಂಟು ಮೈನಸ್ ಕ್ಯಾನ್ಸಲ್, 3 ಒಂದ್ಲೆ 3 7 21, 1 ಉಳ್ಕೊಂತು 15 ಆಯ್ತು. 3 5 15. ಸೊ ಇಲ್ಲಿ ಫೈನಲ್ ಆಗಿ ಸಿಗ್ತಕ್ಕಂಥ ಬೆಲೆ 75 is equal to n minus 1. -1 ಟ್ರಾನ್ಸ್ಪೋಸ್ ಮಾಡಿದಾಗ 75 ಪ್ಲಸ್ 1 is equal to n ಆಯ್ತು. ಸೊ ಹಾಗಾಗಿ ಇಲ್ಲಿ n ನ ಬೆಲೆ ಎಷ್ಟಾಯ್ತು ಅಂತಂದ್ರೆ therefore n is equal to 76. ಅಂದ್ರೆ -5ರಿಂದ -230ರವರೆಗೆ ಒಟ್ಟು 76 ಪದಗಳಿವೆ. ಹಾಗಾದ್ರೆ 76 ಪದಗಳವರೆಗಿನ ಮೊತ್ತ ಕಂಡುಹಿಡಿಬೇಕು. ಬಳಸ್ತಕ್ಕಂಥ ಫಾರ್ಮುಲಾ Sn is equal to n/2 into a plus an. ಇಲ್ಲಿ S 76 is equal to 76/2 ಇಂಟು a ಅಂದ್ರೆ -5 ಪ್ಲಸ್ an ಏನನೇ ಪದ ಇದು -230. 2 ಒಂದ್ಲೆ 2 3 6, 1 ಉಳಿತು, 2 8 16 is equal to 38 into bracket -5 ಪ್ಲಸ್ ಇಂಟು ಮೈನಸ್ -230
ಇಸ್ ಈಕ್ವಲ್ ಟು 38 ಇಂಟು -5 -730 -235. ಈ 38 ಮತ್ತು -235 ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಬೆಲೆ ಎಷ್ಟು ಅಂತಂದ್ರೆ -8930. ಇದು ಏನು ಅಂತಂದ್ರೆ ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲ 76 ಪದಗಳವರೆಗಿನ ಮೊತ್ತ -8930. ಮೂರನೇ ಪ್ರಶ್ನೆ, ಸಮಾಂತರ ಶ್ರೇಣಿಯಲ್ಲಿ ಇಲ್ಲಿ ಮೊದಲನೇ ಪದ ಎ 5 ಕೊಟ್ಟಿದ್ದಾರೆ, ಸಾಮಾನ್ಯ ವ್ಯತ್ಯಾಸ ಡಿ 3 ಕೊಟ್ಟಿದ್ದಾರೆ, ಎನ್ನನೇ ಪದ 50, ಆದರೆ ಎನ್ ಮತ್ತು ಎಸ್ ಎನ್ ಕಂಡುಹಿಡಿಯಿರಿ. ಈ ಹಿಂದಿನ ಪ್ರಶ್ನೆಯಲ್ಲಿ ಯಾವ ರೀತಿಯಾಗಿ ನಾವು ಪರಿಹಾರವನ್ನು ಕಂಡುಹಿಡ್ಕೊಂಡ್ವಿ, ಅದೇ ರೀತಿಯಾಗಿ ಮೊದಲನೇದಾಗಿ ನಾವು ನಂಬರ್ ಆಫ್ ಟರ್ಮ್ಸ್ ಕಂಡುಹಿಡ್ಕೋಬೇಕು. ಅದಾದ್ಮೇಲೆ ಎಷ್ಟು ಪದಗಳ ಇರ್ತಾವೋ ಅನ್ನೋದನ್ನ ನೋಡ್ಕೊಂಡು ಅಷ್ಟು ಪದಗಳವರೆಗಿನ ಮೊತ್ತವನ್ನ ಎಸ್ ಎನ್ ಫಾರ್ಮುಲಾ ಬಳಸಿ ಕಂಡುಹಿಡಿಬಹುದು. ಓಕೆ, ಇಲ್ಲಿ ಎ ಬೆಲೆ 5, ಡಿ ಬೆಲೆ 3, ಎ ಎನ್ ಇಸ್ ಈಕ್ವಲ್ ಟು 50 ಕೊಟ್ಟಾರೆ. ಸೊ ಬಳಸ್ತಕ್ಕಂಥ ಫಾರ್ಮುಲಾ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಅಂತ ಅಂದ್ರೆ 50 ಇಸ್ ಈಕ್ವಲ್ ಟು ಎ ಅಂದ್ರೆ 5 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂದ್ರೆ 3. ಸೊ 50 5 ಈ ಕಡೆ ಹಾಕಿದಾಗ -5 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 3. 50ರೊಳಗೆ 5 ಕಳೆದ್ರೆ ಸಿಗ್ತಕ್ಕಂಥ ಬೆಲೆ 45 ಇಸ್ ಈಕ್ವಲ್ ಟು ಎನ್ ಮೈನಸ್ 1. ಈ 3ಅನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಡಿನಾಮಿನೇಟರ್ಗೆ ಬರುತ್ತೆ. 3 1 3 3 5 15 15 ಇಸ್ ಈಕ್ವಲ್ ಟು ಎನ್ ಮೈನಸ್ 1. -1 ಆ ಕಡೆ ಹಾಕಿದ್ರೆ 15 ಪ್ಲಸ್ 1 ಇಸ್ ಈಕ್ವಲ್ ಟು ಎನ್ ಆಯ್ತು. ಹಾಗಾಗಿ ಇಲ್ಲಿ ಎನ್ ನ ಬೆಲೆ ಸಿಕ್ತು ನಮಗೆ ಎಷ್ಟು ಅಂತಂದ್ರೆ 16. ಅಂದ್ರೆ ಈ ಸಮಾಂತರ ಶ್ರೇಣಿಯಲ್ಲಿ 16 ಪದಗಳವರೆಗಿನ ಮೊತ್ತ ಕಂಡುಹಿಡಿಬೇಕು. ಬಳಸ್ತಕ್ಕಂಥ ಫಾರ್ಮುಲಾ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎ ಎನ್. ಎಸ್ 16, ಎನ್ ಬೆಲೆ 16. ಸೊ ಹಾಗಾಗಿ 16 ಬೈ 2 ಇಂಟು ಎ ಅಂತ ಅಂದ್ರೆ 5 ಪ್ಲಸ್ ಎ ಎನ್ ಅಂದ್ರೆ 50. 2 1 2 8 16 8 ಇಂಟು ಬ್ರಾಕೆಟ್ 55. 8 ಮತ್ತು 55 ಈ ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಇಲ್ಲಿ ಕೊನೆಯದಾಗಿ ಸಿಗ್ತಕ್ಕಂಥ ಬೆಲೆ ಎಷ್ಟು ಅಂತ ಹೇಳಿದ್ರೆ $440. ಈ ಸಮಾಂತರ ಶ್ರೇಣಿಯಲ್ಲಿ ಎಸ್ 16 ಅಂದ್ರೆ 16 ಪದಗಳವರೆಗಿನ ಮೊತ್ತ 440. ಎರಡನೇ ಪ್ರಶ್ನೆ, ಮೊದಲನೇ ಪದ ಎ 7, 13ನೇ ಪದ 35, ಡಿ ಮತ್ತು ಮೊದಲ 13 ಪದಗಳವರೆಗಿನ ಮೊತ್ತವನ್ನ ಕಂಡುಹಿಡ್ಲಿಕ್ಕೆ ಕೇಳಿದ್ದಾರೆ ಈ ಪ್ರಶ್ನೆಯಲ್ಲಿ. ಓಕೆ, ಸೊ ಇಲ್ಲಿ ಮೊದಲು ನಾವೇನ್ ಮಾಡ್ಬೇಕು, ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಕಂಡುಹಿಡ್ಕೋಬೇಕು. ಅದನ್ನ ಕಂಡುಹಿಡ್ಲಿಕ್ಕೆ ಇಲ್ಲಿ ಬಳಸ್ತಕ್ಕಂಥದ್ದು ಏನು ಅಂದ್ರೆ 13ನೇ ಪದ ಕೊಟ್ಟಿದ್ದಾರೆ. 13ನೇ ಪದದ ಸಾಮಾನ್ಯ ರೂಪವನ್ನ ಬಳಸ್ಕೋಬೇಕು ನಾವು. ಆಕ್ಚುಲಿ 13ನೇ ಪದ ಎಷ್ಟು ಅಂದ್ರೆ 35. 13ನೇ ಪದದ ಸಾಮಾನ್ಯ ರೂಪ ಏನು, ಎ ಪ್ಲಸ್ 12 ಡಿ ಇಸ್ ಈಕ್ವಲ್ ಟು 35. ಎ ಬೆಲೆ ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಹಾಗಾಗಿ 7 ಪ್ಲಸ್ 12 ಡಿ ಇಸ್ ಈಕ್ವಲ್ ಟು 35. 12 ಡಿ ಇಸ್ ಈಕ್ವಲ್ ಟು 35. 7ಅನ್ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ -7 ಆಯ್ತು. 12 ಡಿ ಇಸ್ ಈಕ್ವಲ್ ಟು 35ರಲ್ಲಿ 7 ಕಳೆದ್ರೆ ಸಿಗ್ತಕ್ಕಂಥ ಬೆಲೆ 28. ಸೊ ಇಲ್ಲಿ ಡಿ ಇಸ್ ಈಕ್ವಲ್ ಟು 28 ಡಿವೈಡೆಡ್ ಬೈ 12. 4 3 12, 4 7 28. ಡಿ ಬೆಲೆ ಎಷ್ಟು ಅಂತಂದ್ರೆ 7/3. ಓಕೆ, ಡಿ ಬೆಲೆ ಕಂಡಿಡ್ಕೊಂಡ್ವಿ. ಇನ್ನು 13 ಪದಗಳವರೆಗಿನ ಮೊತ್ತ ನಮಗೆ ಇಲ್ಲಿ ಎನ್ ಬೆಲೆ ಗೊತ್ತಿಲ್ಲ ಆಕ್ಚುಲಿ.
ಇನ್ನು 13 ಪದಗಳವರೆಗಿನ ಮೊತ್ತ ಕಂಡುಹಿಡ್ಕೋಬೇಕು. ಇಲ್ಲಿ ಹೀಗಾಗಿ 13ನೇ ಪದನೇ ಕೊನೆಯ ಪದ ಆಗಿದೆ. ಅದರ ಬೆಲೆ ಎಷ್ಟು ಅಂತಂದ್ರೆ 35. ಹಾಗಾಗಿ ಇಲ್ಲಿ ನಾನು ಬಳಸ್ತಕ್ಕಂಥ ಫಾರ್ಮುಲಾ ಯಾವುದು ಅಂತಂದ್ರೆ Sn is equal to n/2 into a plus an. 13 ಪದ ಅಂದ್ರೆ S13 is equal to 13/2 into bracket a ಅಂದ್ರೆ 7 ಪ್ಲಸ್ an ಅಂತಂದ್ರೆ ಇಲ್ಲಿ ನಾನು ಆಕ್ಚುಲಿ ಬರ್ಕೋಬೇಕಾಗಿರೋದು a13 is equal to 13/2 into bracket 7 ಪ್ಲಸ್ 13 ಪದ ಯಾವ್ದಾಗೈತಿ 35 is equal to 13/2 into 7 ಪ್ಲಸ್ 35 ಕೂಡಿಸಿದ್ರೆ ಸಿಗ್ತಕ್ಕಂಥ ಬೆಲೆ 42. 2 1 2 2 4 2 1 2 13 ಇಂಟು 21. ಹಾಗಾಗಿ ಇಲ್ಲಿ 13 ಪದಗಳವರೆಗಿನ ಮೊತ್ತ ಏನಾಗಿದೆ ಅಂದ್ರೆ 273. ಅಂದ್ರೆ 13 ಇಂಟು 21 ಮಾಡಿದ್ರೆ ನಮಗೆ ಸಿಗ್ತಕ್ಕಂಥ ಬೆಲೆ 273. ಮೂರನೇ ಪ್ರಶ್ನೆ. ಇಲ್ಲಿ 12ನೇ ಪದ ಕೊಟ್ಟಿದ್ದಾರೆ. A12 is equal to 37. ಸಾಮಾನ್ಯ ವ್ಯತ್ಯಾಸ D is equal to 3 ಆದರೆ A ಮತ್ತು S12 ಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿ. ಓಕೆ, ಇಲ್ಲಿನೂ ನಾವು 12ನೇ ಪದ ಕೊಟ್ಟಿರ್ತಕ್ಕಂಥದ್ದನ್ನ ಬರ್ಕೊಂತೀನಿ. A12 is equal to 37. 12ನೇ ಪದದ ಸಾಮಾನ್ಯ ರೂಪ A ಪ್ಲಸ್ 11 D is equal to 37. D ಬೆಲೆ ಕೊಟ್ಟಿದ್ದಾರೆ A ಪ್ಲಸ್ 11 ಇಂಟು 3 is equal to 37. A ಪ್ಲಸ್ 11 33 is equal to 37. A is equal to 37 ಮೈನಸ್ 33. ಹಾಗಾಗಿ A ಬೆಲೆ ಕಂಡುಹಿಡಿದ್ವಿ. ಎಷ್ಟು 37ರಲ್ಲಿ 33 ಕಳೆದ್ರೆ 4 ಅಂತಕ್ಕಂಥದ್ದು A ಬೆಲೆ ಆಯ್ತು. ಇನ್ನು S12 ಅಂದ್ರೆ 12 ಪದಗಳವರೆಗಿನ ಮೊತ್ತ ಕಂಡುಹಿಡ್ಕೋಬೇಕು. ಇಲ್ಲಿ ನಾವು ಬಳಸ್ತಕ್ಕಂಥ ಫಾರ್ಮುಲಾ Sn is equal to n/2 into a plus an. ಅಂದ್ರೆ 12 ಅಂತಂದ್ರೆ S12 is equal to 12/2 into bracket a ಅಂದ್ರೆ ಕಂಡುಹಿಡ್ಕೊಂಡಿದೀವಿ 4 ಪ್ಲಸ್ ಇಲ್ಲಿ ಏನ ಬೆಲೆ 4 ಆಗಿದ್ರ ಆಕ್ಚುಲಿ 12 ಪದಗಳವರೆಗಿನ ಮೊತ್ತ ಕಂಡುಹಿಡಬೇಕು. ಸೊ ಹಾಗಾಗಿ A12 2 1 2 6 is equal to 6 into bracket 4 ಪ್ಲಸ್ 12ನೇ ಪದ 37 ಆಗಿದೆ ಬರ್ಕೋಬೇಕು. is equal to 6 into 37 ಪ್ಲಸ್ 4 41. 6 ಮತ್ತೆ 41 ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಿಗ್ತಕ್ಕಂಥ ಬೆಲೆ ಒಟ್ಟು ಎಷ್ಟು ಅಂತಂದ್ರೆ 246. ಇದು ಈ ಸಮಾಂತರ ಶ್ರೇಣಿಯಲ್ಲಿ 12 ಪದಗಳವರೆಗಿನ ಮೊತ್ತ. ನಾಲ್ಕನೇ ಪ್ರಶ್ನೆ. ಮೂರನೇ ಪದ 15. ಮೊದಲ 10 ಪದಗಳವರೆಗಿನ ಮೊತ್ತ 125 ಆದರೆ D ಮತ್ತು 10ನೇ ಪದವನ್ನ ಕಂಡುಹಿಡಿಬೇಕು ಈ ಪ್ರಶ್ನೆಯಲ್ಲಿ. ಓಕೆ, ಹಾಗಾದ್ರೆ ಇದನ್ನ ಕಂಡುಹಿಡಿಬೇಕು ಅಂತಂದ್ರೆ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ಬಳಸ್ಕೋಬೇಕು. ಹೇಗೆ? ಇಲ್ಲಿ ಮೂರನೇ ಪದ ಕೊಟ್ಟಿದ್ದಾರೆ 15. ಮೂರನೇ ಪದದ ಸಾಮಾನ್ಯ ರೂಪ A ಪ್ಲಸ್ 2D is equal to 15. ಇದನ್ನ ಈಕ್ವೇಶನ್ 1 ಅಂತ ಹೇಳಿ ಕರ್ಕೋತೇನೆ. ಇನ್ನು ಮತ್ತೆ 10ನೇ ಪದ ಕೊಟ್ಟಿದ್ದಾರೆ ನಮ್ಗೆ, 10 ಪದಗಳವರೆಗಿನ ಮೊತ್ತ ಕೊಟ್ಟಿದ್ದಾರೆ. ಅದನ್ನು ಸಹಿತ ಇಲ್ಲಿ ನಾನು ಬರ್ಕೋತೀನಿ. ಸೊ ಏನು ಅಂತಂದ್ರೆ S10 is equal to ಫಾರ್ಮುಲಾ ಹಾಕಿದಾಗ 10/2 ಇಂಟು 2A ಪ್ಲಸ್ 10 ಮೈನಸ್ 1 ಇಂಟು D ಗೊತ್ತಿಲ್ಲ, ಹಂಗೆ ಬರ್ಕೊಳ್ಳೋಣ. 2 1 2 5 10
10 ಪದಗಳವರೆಗಿನ ಮೊತ್ತ 125 ಇಸ್ ಈಕ್ವಲ್ ಟು 5 ಇಂಟು 2a ಪ್ಲಸ್ 10ರಲ್ಲಿ 1 ಕಳೆದ್ರೆ ಸಿಗ್ತಕ್ಕಂಥ ಬೆಲೆ 9d. ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡೋಣ. 5 1 5 2 10, 2 ಉಳಿತು 25 ಆಯ್ತು, 5 5 25. ಸೊ ಫೈನಲ್ ಆಗಿ ಇಲ್ಲಿ ಸಿಗ್ತಕ್ಕಂಥ ಬೆಲೆ ಏನು ಅಂತಂದ್ರೆ 25 ಇಸ್ ಈಕ್ವಲ್ ಟು 2a ಪ್ಲಸ್ 9d. ಇದನ್ನ ಇಕ್ವೇಶನ್ 2 ಅಂತ ಹೇಳಿ ಕರಿತೇನೆ ನಾನು. ಇವಾಗ ಇಕ್ವೇಶನ್ 1 ಮತ್ತು ಇಕ್ವೇಶನ್ 2ನ ನಾನು ಕಳಿಬೇಕು ಅಂತಂದ್ರೆ ಈ ಇಕ್ವೇಶನ್ 1ಕ್ಕೆ ಏನಿದೆ ಅಲ್ಲ, ಸಮೀಕರಣ 1 ಅನ್ನ 2ರಿಂದ ಗುಣಿಸ್ತೇನೆ. ಈ ಎಲ್ಲಾ ಪದಗಳಿಗೂ ಗುಣಿಸಿದಾಗ ಏನಾಗುತ್ತೆ, 2 ಇಂಟು ಎ 2a ಆಯ್ತು, ಪ್ಲಸ್ 2 2 4d ಆಯ್ತು, 2 15 30. ಇದನ್ನ ಸಮೀಕರಣ 3 ಅಂತ ಹೇಳ್ಕೊಳ್ತೇನೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಇವಾಗ ಈ ಸಮೀಕರಣ 3 ಮತ್ತು ಸಮೀಕರಣ 2 3ರಲ್ಲಿ 2ಅನ್ನ ಕಳೀತೇನೆ. ಸಮೀಕರಣ 3 ಮೈನಸ್ 2 ಮಾಡಿದಾಗ ಸಮೀಕರಣ 3 ಏನ್ ಹೇಳುತ್ತೆ, 2a ಪ್ಲಸ್ 4d ಇಸ್ ಈಕ್ವಲ್ ಟು 30. ಸಮೀಕರಣ 2 ಏನ್ ಹೇಳುತ್ತೆ, 2a ಪ್ಲಸ್ 9d ಇಸ್ ಈಕ್ವಲ್ ಟು 25. ಚಿಹ್ನೆ ಏನಾಗ್ತಾವ, ಇಲ್ಲೇ ಚೇಂಜ್ ಆಗ್ತೈತೆ. ಮೈನಸ್ 2a ಮೈನಸ್ 9d ಮೈನಸ್ 25, ಪ್ಲಸ್ 2a ಮೈನಸ್ 2a ಕ್ಯಾನ್ಸಲ್, 4d ಮೈನಸ್ 9d ಮಾಡಿದಾಗ ಸಿಗ್ತಕ್ಕಂಥ ಬೆಲೆ ಎಷ್ಟು, ಮೈನಸ್ 5d ಇಸ್ ಈಕ್ವಲ್ ಟು 30ರಲ್ಲಿ 25 ಕಳೆದ್ರೆ 5, 5 1 5 1. ಇಲ್ಲಿ ಮೈನಸ್ ಡಿ ಇಸ್ ಈಕ್ವಲ್ ಟು 1 ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಡಿ ಕಂಡುಹಿಡಿದ್ವಿ. ಅದು ಎಷ್ಟು ಅಂದ್ರೆ -1. ಓಕೆ, ಸೊ ಡಿ ಬೆಲೆ ಸಿಕ್ಕಾಯ್ತು. ಈ ಡಿ ಬೆಲೆಯನ್ನ ನಾವೇನ್ ಮಾಡೋಣ, ಇಕ್ವೇಶನ್ 1ರಲ್ಲಿ ಫಿಲ್ಅಪ್ ಮಾಡಿದ್ರೆ ನಮಗೆ ಎ ಬೆಲೆ ಸಿಗ್ತದೆ, ಮೊದಲನೇ ಪದ ಸಿಗುತ್ತೆ. ಸೊ ಸಮೀಕರಣ 1 ಏನ್ ಹೇಳುತ್ತೆ ಅಂದ್ರೆ ಇಲ್ಲಿ ಎ ಪ್ಲಸ್ 2d ಇಸ್ ಈಕ್ವಲ್ ಟು 15, ಎ ಪ್ಲಸ್ 2 ಇಂಟು ಡಿ ಅಂದ್ರೆ -1 ಇಸ್ ಈಕ್ವಲ್ ಟು 15, ಎ ಪ್ಲಸ್ ಇಂಟು ಮೈನಸ್ 2 1 2 ಇಸ್ ಈಕ್ವಲ್ ಟು 15. ಎ ಇಸ್ ಈಕ್ವಲ್ ಟು 15 ಮೈನಸ್ 2 ಆ ಕಡೆ ಕಳಿಸಿದ್ರೆ ಪ್ಲಸ್ 2 ಆಯ್ತು. ಕೊನೆಯದಾಗಿ ನಮಗೆ ಇಲ್ಲಿ ಸಿಗ್ತಕ್ಕಂಥ ಬೆಲೆ ಏದು ಏನು ಅಂತಂದ್ರೆ 15 ಪ್ಲಸ್ 2 17. ಎ ಬೆಲೆ ಸಿಕ್ತು, ಡಿ ಬೆಲೆ ಸಿಕ್ತು. ಇನ್ನು 10ನೇ ಪದವನ್ನ ನಾವು ಈಸಿಯಾಗಿ ಕಂಡುಹಿಡಿಬಹುದು. 10ನೇ ಪದ ಅಂದ್ರೆ ಎ 10, ಇದರ ಸಾಮಾನ್ಯ ರೂಪ ಎ ಪ್ಲಸ್ 9d ಇಸ್ ಈಕ್ವಲ್ ಟು ಎ ಅಂದ್ರೆ ಮೊದಲನೇ ಪದ 17 ಪ್ಲಸ್ 9 ಇಂಟು ಡಿ ಸಾಮಾನ್ಯ ವ್ಯತ್ಯಾಸ -1, 17 ಪ್ಲಸ್ ಇಂಟು ಮೈನಸ್ 9 1 9. ಸೊ 17ರೊಳಗೆ 9 ಕಳೆದ್ರೆ ಸಿಗ್ತಕ್ಕಂಥ ಬೆಲೆ 8. ಇದು ಏನಪ್ಪಾ ಅಂದ್ರೆ 10ನೇ ಪದ ಎ 10 ಇಸ್ ಈಕ್ವಲ್ ಟು 8. ಹೀಗೆ ಕೊಟ್ಟಿರ್ತಕ್ಕಂಥ ಡೇಟಾವನ್ನ ಬಳಸ್ಕೊಂಡು ಸಮೀಕರಣಗಳನ್ನ ಕಳೆದು ಎ ಅಥವಾ ಡಿ ಬೆಲೆಯನ್ನ ಕಂಡುಹಿಡ್ಕೊಂಡು ಎ ಅಥವಾ ಡಿ ಬೆಲೆ ಸಿಕ್ಕಾಗ ಅದನ್ನ ಇಕ್ವೇಶನ್ ಅಲ್ಲಿ ಹಾಕಿ ಮತ್ತೆ ಎ ಅಥವಾ ಡಿ ಬೆಲೆಯನ್ನ ಕಂಡುಹಿಡ್ಕೊಂಡು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಪರಿಹಾರವನ್ನು ನಾವು ಈ ರೀತಿಯಾಗಿ ಕಂಡುಹಿಡಿಬಹುದು. ಇನ್ನು 5ನೇ ಪ್ರಶ್ನೆ, ಸಾಮಾನ್ಯ ವ್ಯತ್ಯಾಸ ಡಿ 5, 9 ಪದಗಳವರೆಗಿನ ಮೊತ್ತ 75, ಆದರೆ ಎ ಮತ್ತು 9ನೇ ಪದ A9 ಅನ್ನ ಕಂಡುಹಿಡಿಬೇಕು ನಾವಿಲ್ಲಿ. ಓಕೆ, ಈಸಿಯಾಗಿ ಇದನ್ನ ಕಂಡುಹಿಡಿಬಹುದು ನಾವು. ಹೇಗೆ? ಮೊದಲಿಗೆ ಈ S9 ಇಸ್ ಈಕ್ವಲ್ ಟು 75 ಅಂತ ಏನು ಇದೆಯಲ್ಲ, ಇದನ್ನ ಬಳಸ್ಕೊಂತೀನಿ. S9 ಅಂದ್ರೆ ಇಲ್ಲಿ ಫಾರ್ಮುಲಾನ ಬಳಸ್ಬೇಕು. SN ಜಾಗದಾಗ ಇಲ್ಲಿ n ಜಾಗದಾಗ 9 ಐತಿ. ಸೊ ಹಾಗಾಗಿ 9/2 ಇಂಟು 2a ಪ್ಲಸ್ n ಅಂದ್ರೆ 9 ಮೈನಸ್ 1, ಡಿ ಅಂದ್ರೆ 5 ಕೊಟ್ಟಿದ್ದಾರೆ ಆಲ್ರೆಡಿ ಅವರು, ಇಸ್ ಈಕ್ವಲ್ ಟು 75.
ಸಿಂಪ್ಲಿಫೈ ಮಾಡೋಣ ಮತ್ತೆ 9/2 ಇಂಟು ಬ್ರಾಕೆಟ್ 2a ಪ್ಲಸ್ 9ರಲ್ಲಿ 1 ಕಳೆದ್ರೆ 8 ಇಂಟು 5 ಇಸ್ ಈಕ್ವಲ್ ಟು 75. ಓಕೆ 9/2 ಇಂಟು ಬ್ರಾಕೆಟ್ 2a ಪ್ಲಸ್ 8 40 ಇಸ್ ಈಕ್ವಲ್ ಟು 75. ಈ ಎರಡನ್ನ ಆ ಕಡೆ ಕಳಿಸಿದಾಗ ಸಿಗ್ತಕ್ಕಂಥದ್ದು ಏನಂತಂದ್ರೆ 9 ಮತ್ತೆ ಈ 2a ಮತ್ತು 40ರಲ್ಲಿ 2 ಕಾಮನ್ ಇದೆ. ಎರಡು ಎ ಮತ್ತು 40ರಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಸಂಖ್ಯೆ ಯಾವುದು ಅಂತಂದ್ರೆ ಎರಡನ್ನು ಹೊರಗಡೆ ತಕೊಂಡಾಗ 9/2 ಇಂಟು 2 ಇಂಟು ಬ್ರಾಕೆಟ್ a ಪ್ಲಸ್ 20 ಇಸ್ ಈಕ್ವಲ್ ಟು 75. ಎರಡ ಒಂದ್ಲೆ ಕ್ಯಾನ್ಸಲ್ ಆಯ್ತು. ಓಕೆ, ಇಲ್ಲಿ a ಪ್ಲಸ್ 20 ಇಸ್ ಈಕ್ವಲ್ ಟು 75. ಈ 9ಅನ್ನ ನಾನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಛೇದಕ್ಕೆ ಬರುತ್ತೆ. ಸೊ ಕ್ಯಾನ್ಸಲ್ ಮಾಡಿದಾಗ 3 3 9, 3 2 6, 1 ಉಳ್ಕೊಂತು, 3 5 15. ಓಕೆ, ಇಲ್ಲಿ ನನಗೆ ಸಿಗ್ತಕ್ಕಂಥ ಬೆಲೆ ಏನಾಗಿರುತ್ತೆ, a ಪ್ಲಸ್ 20 ಇಸ್ ಈಕ್ವಲ್ ಟು 25/3. a ಇಸ್ ಈಕ್ವಲ್ ಟು 25/3 ಮೈನಸ್ 20. LCM ತೆಗೆದಾಗ 3 ಆಯ್ತು. 3 1 3, ಇಲ್ಲೇನಿಲ್ಲ ಅಂದ್ರೆ 1 ಇರುತ್ತೆ. 1 3 3, 25 1 25 ಮೈನಸ್ 23 60. 25 ಮೈನಸ್ 60 ಮಾಡಿದಾಗ ಸಿಗ್ತಕ್ಕಂಥ ಬೆಲೆ ಎಷ್ಟು ಅಂದ್ರೆ 35/3. ಇದು ಮೈನಸ್ 35/3. ಇದು ಏನು ಅಂತಂದ್ರೆ ಮೊದಲನೇ ಪದ a. ಸೊ a ಕಂಡಿಡ್ದಾಯ್ತು. ಇನ್ನು 9ನೇ ಪದ. ಓಕೆ, ಮೊದಲನೇ ಪದನೂ ಸಿಕ್ಕಿದೆ, ಸಾಮಾನ್ಯ ವ್ಯತ್ಯಾಸನೂ ಸಿಕ್ಕಿದೆ. ಇವಾಗ 9ನೇ ಪದ a9. ಇದರ ಸಾಮಾನ್ಯ ರೂಪ a ಪ್ಲಸ್ 8d ಇಸ್ ಈಕ್ವಲ್ ಟು a ಅಂತ ಹೇಳಿದ್ರೆ ಇದು ಮೈನಸ್ 35/33 ಪ್ಲಸ್ 8 ಇಂಟು d ಅಂತ ಹೇಳಿದ್ರೆ ಅದು 5 ಇಸ್ ಈಕ್ವಲ್ ಟು ಮೈನಸ್ 35/3 ಪ್ಲಸ್ 8 40. ಓಕೆ, ಇದನ್ನ ಸಿಂಪ್ಲಿಫೈ ಮಾಡೋಣ. ಮೈನಸ್ 35/3 ಆಕ್ಚುಲಿ LCM ತೆಗಿಬೇಕು. ತೆಗೆದಾಗ LCM ಆಕ್ಚುಲಿ 3 ಆಯ್ತು. 3 1 3, 1 3 3 ಆಯ್ತು. 35 1 ಮೈನಸ್ 35 ಪ್ಲಸ್ 40 ಇಂಟು 3 ಮಾಡಿದಾಗ ಸಿಗ್ತಕ್ಕಂಥ ಬೆಲೆ 120. ಸೊ ಮೈನಸ್ 35 ಪ್ಲಸ್ 120. ಇದನ್ನ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಬೆಲೆ ಎಷ್ಟು ಅಂತಂದ್ರೆ ಅದು 85 ಡಿವೈಡೆಡ್ ಬೈ 3. ಇದು ಏನಪ್ಪಾ ಅಂದ್ರೆ ಈ ಸಮಾಂತರ ಶ್ರೇಣಿಯಲ್ಲಿ 9ನೇ ಪದ 85/3. 6ನೇ ಪ್ರಶ್ನೆ. ಇಲ್ಲಿ a ಅಂದ್ರೆ ಮೊದಲನೇ ಪದ 2, ಸಾಮಾನ್ಯ ವ್ಯತ್ಯಾಸ d 8, n ಪದಗಳ ಹೊರಗಿನ ಮೊತ್ತ 90. ಆದರೆ n ಮತ್ತು an ಕಂಡುಹಿಡಿಯಿರಿ ಅಂತ ಹೇಳಿದೆ. ಓಕೆ, ಇಲ್ಲಿ ನಾನು ಈ n ಮತ್ತು an ಕಂಡುಹಿಡಬೇಕು ಅಂತಂದ್ರೆ ಮೊದಲನೇದಾಗಿ SN ಫಾರ್ಮುಲಾವನ್ನು ಬಳಸ್ತಾನೆ. SN is equal to n/2 into 2a plus n minus 1 into d. ಇಲ್ಲಿ SN ಬೆಲೆ 90 ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ. n ಬೆಲೆ ಗೊತ್ತಿಲ್ಲ, ಹಾಗೆ ಬರ್ಕೋತೇನೆ. n/2 into 2 into a ಅಂದ್ರೆ 2 ಪ್ಲಸ್ n minus 1 into d ಅಂತ ಹೇಳಿದ್ರೆ ಅದು 8. ಓಕೆ, ಎರಡನ್ನ ಈ ಕಡೆ ಕಳಿಸಿದ್ರೆ ನ್ಯೂಮರೇಟರ್ ಅಂದ್ರೆ ಅಂಶಕ್ಕೆ ಬರುತ್ತೆ. 90 ಇಂಟು 2 ಇಸ್ ಈಕ್ವಲ್ ಟು n ಇಂಟು 2 4 ಪ್ಲಸ್ 8 ಇಂಟು n 8n ಪ್ಲಸ್ ಇಂಟು ಮೈನಸ್ 8 1 8. 92 180 ಇಸ್ ಈಕ್ವಲ್ ಟು n ಇಂಟು
8n -8 ಪ್ಲಸ್ 4 ಮಾಡಿದ್ರೆ -4 ಆಯ್ತು. ಇಲ್ಲಿ ಈ 8 ಮತ್ತು 4ರಲ್ಲಿ ಆಕ್ಚುಲಿ 4 ಅನ್ನೋದು ಸಾಮಾನ್ಯ ಸಂಖ್ಯೆಯಾಗಿದೆ. ಅದನ್ನು ಹೊರಗಡೆ ತಕೊಂಡಾಗ 180 n ಇಂಟು 4, ಇಲ್ಲಿ ಉಳಿಯೋದು 2n -1. ಓಕೆ, 180 4ನ್ನ ಈ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ 4 ಆಯ್ತು n ಇಂಟು 2n 2n ಸ್ಕ್ವಯರ್ ಪ್ಲಸ್ ಇಂಟು ಮೈನಸ್ n ಇಂಟು 1 n. 4 ಒಂದ್ಲೆ 4 4 16, 2 ಉಳಿತು 20 ಆಯ್ತು. 4 5 20, 45 2n ಸ್ಕ್ವಯರ್ ಮೈನಸ್ n. ಇಲ್ಲೊಂದು ವರ್ಗ ಸಮೀಕರಣ ಆಕ್ಚುಲಿ ಸಿಗ್ತಾ ಇದೆ ನಮಗೆ. 2n ಸ್ಕ್ವಯರ್ ಮೈನಸ್ n, 45ನ್ನ ಒಳಗಡೆ ತಗೊಂಡಾಗ -45 0. ಈ ಒಂದು ಅಪವರ್ತಿಸ್ಬೇಕು ಈ ಒಂದು ವರ್ಗ ಸಮೀಕರಣವನ್ನ. ಸೊ ಹೆಂಗ್ ಅಪವರ್ತಿಸ್ಬೇಕು ಅಂತಂದ್ರೆ, ಇಲ್ಲಿ ಮೊದಲನೇ ಪದ ಮತ್ತು ಕೊನೆಯ ಪದಗಳ ಗುಣಲಬ್ಧ ತಗೋಬೇಕು. 2n ಸ್ಕ್ವಯರ್ ಮೈನಸ್ 45 ಈ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗ್ ಸಿಗ್ತಕ್ಕಂಥ ಬೆಲೆ ಆಕ್ಚುಲಿ ಎಷ್ಟು ಅಂತ ಹೇಳಿದ್ರೆ -90n ಸ್ಕ್ವಯರ್. ಇನ್ನು ಮಧ್ಯದ ಪದ ಏನಿದೆ ಅಂತಂದ್ರೆ ಅದು -n. ಸೊ ಇಲ್ಲಿ ನಮಗೆ ಎರಡು ಪದಗಳು ಬೇಕು. ಅವುಗಳನ್ನ ಕೂಡಿಸಿದ್ರೆ ಅಥವಾ ಕಳೆದ್ರೆ ನಮಗೆ -n ಬರಬೇಕು. ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 90n ಸ್ಕ್ವಯರ್ -90n ಸ್ಕ್ವಯರ್ ಬರಬೇಕು. ಆ ಎರಡು ಪದಗಳು ಯಾವುವು ಅಂತಂದ್ರೆ, ಒಂದು 10n, ಇನ್ನೊಂದು 9n. ನಮಗಿಲ್ಲಿ ಚಿಹ್ನೆ -90n ಸ್ಕ್ವಯರ್ ಬರಬೇಕು ಮತ್ತು ಕಳೆದಾಗ ಬರ್ತಕ್ಕಂಥ ಉತ್ತರ ನೆಗೆಟಿವ್ ಆಗಿರ್ಬೇಕು. ಅಂದ್ರೆ ಈ ಚಿಹ್ನೆನ ನಾವು ನೆಗೆಟಿವ್ ಚಿಹ್ನೆನ 10nಗೆ ಕೊಡಬೇಕು. ಆ ಎರಡು ಪದಗಳು ಯಾವುವು ಅಂತಂದ್ರೆ -10n ಮತ್ತೆ 9n. ಈ ಸಮೀಕರಣವನ್ನು ನಾನು ಯಾವ ರೀತಿ ಬರ್ತೀನಿ ಅಂದ್ರೆ, -n ಬದಲಾಗಿ -10n ಪ್ಲಸ್ 9n -45 0. -10n ಒಳಗ 9n ಕಳೆದ್ರೆ ನನಗೆ ಮತ್ತದೇ ಬೆಲೆ ಸಿಗ್ತೈತಿ -n. ಓಕೆ, ಈ ಎರಡು ಪದಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಅಂಶ ಏನು ಅಂತಂದ್ರೆ 2 ಮತ್ತೆ n. ಅದನ್ನು ಹೊರಗಡೆ ತಕೊಂಡ್ರೆ ಹೊರಗಡೆ ಉಳಿತಕ್ಕಂಥದ್ದು n. 2n ಇಂಟು n 2n ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ 2 ಇಂಟು 5 ಮಾಡಿದ್ರೆ 10n ಸಿಗ್ತೈತಿ. ಹಾಗೆ ಈ ಎರಡರಲ್ಲೂ ಏನ್ ಕಾಮನ್ ಇದೆ ಅಂತ ನೋಡಿದಾಗ ನಮ್ಗೆ ಸಿಗ್ತಕ್ಕಂಥ ಬೆಲೆ ಎಷ್ಟು ಅಂತಂದ್ರೆ ಅದು +9. ಇನ್ನು ಒಳಗಡೆ ಉಳಿಯೋದು 9 ಇಂಟು n 9n ಪ್ಲಸ್ ಇಂಟು ಮೈನಸ್ 9 5 45. ಓಕೆ, ಈ ಎರಡರಲ್ಲೂ ಏನ್ ಕಾಮನ್ ಇದೆ ಅಂತಂದ್ರೆ n-5. ಅದನ್ನ ಹೊರಗಡೆ ತಕೊಂಡ್ರೆ ಒಳಗಡೆ ಉಳಿತಕ್ಕಂಥದ್ದೇನು 2n ಪ್ಲಸ್ 9 0. ಇಲ್ಲಿ ಎರಡು ಅಪವರ್ತನಗಳು ಸಿಕ್ಕು. ಇದನ್ನ 0ಕ್ಕೆ ಸಮನಾಗಿಸ್ಬೇಕು. ಅಂದ್ರೆ n-5 0. ಇನ್ನೊಂದು 2n ಪ್ಲಸ್ 9 0. ಇಲ್ಲಿ n ಬೆಲೆ 5 ಆಯ್ತು. ಇಲ್ಲಿ ಆಕ್ಚುಲಿ n -9/2. ನಿಮಗೆ ನೆನಪಿರ್ಲಿ, n ಅಂದ್ರೆ ಪದಗಳ ಸಂಖ್ಯೆ. ಪದಗಳ ಸಂಖ್ಯೆ ಯಾವಾಗ್ಲೂ ದಶಮಾಂಶದಲ್ಲಿ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಅದೊಂದು ಪೂರ್ಣ ಸಂಖ್ಯೆ ಆಗಿರ್ಬೇಕು. ಹಾಗಾಗಿ ಇಲ್ಲಿ n ನ ಯಾವ ಬೆಲೆಯನ್ನ ಕನ್ಸಿಡರ್ ಮಾಡಬೇಕು ಅಂದ್ರೆ n ಬೆಲೆ 5 ಅಂತಕ್ಕಂಥದ್ದನ್ನ ನಾವು ಕನ್ಸಿಡರ್ ಮಾಡಬೇಕು. ಇದಕ್ಕೆ ಕಾರಣ ಏನಂತಂದ್ರೆ n ಅಂತಕ್ಕಂಥದ್ದು ಒಂದು ಧನ ಸಂಖ್ಯೆ ಆಗಿರ್ಬೇಕು. n ಧನ ಪೂರ್ಣ ಸಂಖ್ಯೆ. ಓಕೆ, n ಬೆಲೆ ಸಿಕ್ಕಾಯ್ತು. ಇನ್ನು ಕಂಡುಹಿಡಿಬೇಕಾಗಿರೋದು ಏನಂತಂದ್ರೆ an ಅಂತಂದ್ರೆ a5. a5 ನ ಸಾಮಾನ್ಯ ರೂಪ a ಪ್ಲಸ್ 4d. 2 ಪ್ಲಸ್ 4d ಅಂತ ಹೇಳಿದ್ರೆ 8 ಆಯ್ತು.
ಸೊ 2 ಪ್ಲಸ್ 4 ಎಂಟ್ಲೆ 32 ಈಸ್ ಈಕ್ವಲ್ ಟು 32 ಪ್ಲಸ್ 2 34. ಅಂದ್ರೆ ಈ ಸಮಾಂತರ ಶ್ರೇಣಿಯಲ್ಲಿ an ಅಥವಾ 5ನೇ ಪದ ಅದು ಎಷ್ಟು ಅಂತಂದ್ರೆ 34. 7ನೇ ಪ್ರಶ್ನೆ. ಮೊದಲನೇ ಪದ a 8, nನೇ ಪದ 62, n ಪದಗಳವರೆಗಿನ ಮೊತ್ತ 210. ಆದರೆ n ಮತ್ತು d ಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ನಾನು ಬಳಸ್ತಕ್ಕಂಥ ಫಾರ್ಮುಲಾ ಯಾವುದಂದ್ರೆ Sn is equal to n/2 into a plus an. ಯಾಕಂದ್ರೆ nನೇ ಪದ ಕೊಟ್ಟಿದ್ದಾರೆ, a ಬೆಲೆ ಕೊಟ್ಟಿದ್ದಾರೆ ಮತ್ತು n ಪದಗಳವರೆಗಿನ ಮೊತ್ತನೂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಫಾರ್ಮುಲಾ ಸರಿಯಾಗಿ ನಾವು ಇಲ್ಲಿ ಬಳಸಬೇಕಾಗತ್ತೆ. Sn ಅಂತಂದ್ರೆ ಅದು 210 is equal to n ಗೊತ್ತಿಲ್ಲ divided by 2. a ಅಂದ್ರೆ 8 plus an ಅಂದ್ರೆ 62. 210 is equal to n divided by 2. 8 plus 62 ಕೂಡಿಸಿದ್ರೆ 70 ಆಯ್ತು. ಸೊ 2 1 2 35. 210 divided by 35. 35 ಈ ಕಡೆ ಕಳಿಸಿದ್ರೆ ಡಿನಾಮಿನೇಟರ್ ಬರುತ್ತೆ. ಇನ್ನು ಈ ಕಡೆ ಉಳಿತಕ್ಕಂಥದ್ದು n. ಸೊ 35 210ನ್ನ ಸಂಪೂರ್ಣವಾಗಿ ಭಾಗಿಸುತ್ತೆ. 35 1 35 6. ಹಾಗಾಗಿ n is equal to 6. ಅಂದ್ರೆ ಇಲ್ಲಿ ಒಟ್ಟು ಪದಗಳ ಸಂಖ್ಯೆ ಎಷ್ಟು ಅಂತಂದ್ರೆ 6. ಓಕೆ, ಇವಾಗ ಈ an is equal to 62 ಅಂತ ಏನಿದೆ ಅಲ್ಲ, ಸೊ ಈ ಒಂದು ಎಕ್ಸ್ಪ್ರೆಷನ್ ಅನ್ನು ನಾನು ಬಳಸ್ಕೊಂಡು ಇಲ್ಲಿ ಸಾಮಾನ್ಯ ವ್ಯತ್ಯಾಸ d ಅನ್ನ ಕಂಡುಹಿಡಿಬಹುದು. n ಅಂತ ಅಂದ್ರೆ 6. ಸೊ ಹಾಗಾಗಿ 6ನೇ ಪದ ಏನಾಗಿರುತ್ತೆ ಇಲ್ಲಿ 62. 6ನೇ ಪದದ ಸಾಮಾನ್ಯ ರೂಪ a plus 5d is equal to 62. a ಬೆಲೆ ಕೊಟ್ಟಿದ್ದಾರೆ 8 plus 5d is equal to 62. 5d is equal to 62 minus 8. 62ರೊಳಗ 8ಅನ್ನ ಕಳೆದ್ರೆ ಸಿಗ್ತಕ್ಕಂಥ ಬೆಲೆ ಎಷ್ಟು ಅಂತಂದ್ರೆ 54. 5d is equal to 54. ಸೊ d is equal to 54/5. ಓಕೆ, ಸೊ ಇದನ್ನ ನಾವು ಡೆಸಿಮಲ್ಗೆ ಕನ್ವರ್ಟ್ ಮಾಡಿದ್ರೆ 10.8. ಸೊ ಹಾಗಾಗಿ ಈ ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ d 54/5 ಅಥವಾ 10.8 ಆಗಿದೆ. ನಂಬರ್ ಆಫ್ ಟರ್ಮ್ಸ್ ಅಂದ್ರೆ ಪದಗಳ ಸಂಖ್ಯೆ 6. 8ನೇ ಪ್ರಶ್ನೆ. nನೇ ಪದ an is equal to 4, ಸಾಮಾನ್ಯ ವ್ಯತ್ಯಾಸ d is equal to 2, n ಪದಗಳವರೆಗಿನ ಮೊತ್ತ -14. ಆದರೆ n ಮತ್ತು a ಕಂಡುಹಿಡಿಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಮೊದಲಿಗೆ ನಾನು ಬಳಸ್ತಕ್ಕಂಥ ಫಾರ್ಮುಲಾ ಯಾವುದು ಅಂತಂದ್ರೆ an is equal to a plus n minus 1 into d. an ಅಂದ್ರೆ 4 is equal to a ಗೊತ್ತಿಲ್ಲ ಪ್ಲಸ್ n ಬೆಲೆನೂ ಗೊತ್ತಿಲ್ಲ ಮೈನಸ್ 1 d ಕೊಟ್ಟಿದ್ದಾರೆ ಇಂಟು 2. ಸೊ ಸಿಂಪ್ಲಿಫೈ ಮಾಡಬೇಕು. ಇದನ್ನ ಸಿಂಪ್ಲಿಫೈ ಮಾಡಿದಾಗ 4 is equal to a plus 2 into n 2n ಪ್ಲಸ್ ಇಂಟು ಮೈನಸ್ ಮೈನಸ್ 2 1 2. ಮೈನಸ್ 2ಅನ್ನ ಆ ಕಡೆ ಕಳಿಸಿದ್ರೆ 4 ಪ್ಲಸ್ 2 is equal to a ಪ್ಲಸ್ 2n ಆಯ್ತು. 4 ಪ್ಲಸ್ 2 ಸೇರಿಸಿದ್ರೆ 6 is equal to a ಪ್ಲಸ್ 2n. ಆಕ್ಚುಲಿ a ಬೆಲೆ ಬೇಕು ಅಂತಂದ್ರೆ 2n ನ ಆ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ 6 ಮೈನಸ್ 2n is equal to a. ಸೊ a ಬೆಲೆ ಸಿಕ್ಕಿದೆ, ಅದು ಏನು ಅಂತಂದ್ರೆ 6 ಮೈನಸ್ 2n. ಇದನ್ನ ಈಕ್ವೇಶನ್ 1 ಅಂತ ಹೇಳಿ ಕರ್ಕೋತೇನೆ. ಹಾಗೆ Sn is equal to -14 ಕೊಟ್ಟಿದ್ದನ್ನು ಸಹಿತ ಬಳಸ್ಕೋತೀನಿ. ಸೊ ಇದನ್ನ ಬಳಸ್ಕೊಳ್ಳಿಕ್ಕೆ ಬಳಸ್ತಕ್ಕಂಥ ಫಾರ್ಮುಲಾ Sn is equal to n/2 into a plus an. ಸೊ Sn ಅಂದ್ರೆ -14 is equal to n ಗೊತ್ತಿಲ್ಲ ಡಿವೈಡೆಡ್ ಬೈ 2. a ಬೆಲೆ ಆಕ್ಚುಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ 6 ಮೈನಸ್ 2n,
ಅದನ್ನೇ ಬರ್ಕೋತೀನಿ. 6 ಮೈನಸ್ 2n ಪ್ಲಸ್ an ಅಂದ್ರೆ ಕೊಟ್ಟಿದ್ದಾರೆ ಅವರೇ 4. ಸಿಂಪ್ಲಿಫೈ ಮಾಡೋಣ. -14 ಇಸ್ ಈಕ್ವಲ್ ಟು n ಬೈ 2. ಸೊ 6 ಪ್ಲಸ್ 4 10 ಮೈನಸ್ 2n. ಓಕೆ, -14 ಇಸ್ ಈಕ್ವಲ್ ಟು n ಬೈ 2. ಈ 10 ಮೈನಸ್ 2n ರಲ್ಲಿ ಆಕ್ಚುಲಿ 2 ಅಂತಕ್ಕಂಥ ಸಂಖ್ಯೆ ಕಾಮನ್ ಇದೆ. ಅದನ್ನು ಹೊರಗಡೆ ತಕೊಂಡ್ರೆ ಒಳಗಡೆ 5 ಮೈನಸ್ n ಉಳ್ಕೊಂತು. 2 ಒಂದೇ. -14 ಇಸ್ ಈಕ್ವಲ್ ಟು n ಇಂಟು 5 5n ಪ್ಲಸ್ ಇಂಟು ಮೈನಸ್ n ಇಂಟು n ಸ್ಕ್ವೇರ್. ಮೈನಸ್ n ಸ್ಕ್ವೇರ್ನ ಆ ಕಡೆ ಹಾಕಿದಾಗ ಪ್ಲಸ್ n ಸ್ಕ್ವೇರ್ ಆಯಿತು. 5n ಆ ಕಡೆ ಹಾಕಿದರೆ ಮೈನಸ್ 5n ಆಯಿತು. ಈ ಮೈನಸ್ 4 14 ಅಲ್ಲೇ ಇರುತ್ತೆ, ಸೊ ಹಾಗಾಗಿ -14 ಇಸ್ ಈಕ್ವಲ್ ಟು 0. ಮತ್ತೊಮ್ಮೆ ನಮಗಿಲ್ಲೊಂದು ಸಮೀಕರಣ ಸಿಕ್ಕಿದೆ. ಇಲ್ಲಿ ಈ ಸಮೀಕರಣವನ್ನು ನಾವು ಅಪವರ್ತಿಸಬೇಕು. ಸೊ ಅಪವರ್ತಿಸಬೇಕು ಅಂತಂದ್ರೆ ಯಾವ ರೀತಿ ಅಪವರ್ತಿಸಬೇಕು? ಆಕ್ಚುಲಿ ಇಲ್ಲಿ ಮೊದಲನೇ ಪದ ಮತ್ತು ಕೊನೆಯ ಪದಗಳ ಗುಣಲಬ್ಧ ಏನಾಗುತ್ತೆ? -14 ಇಂಟು a ಸ್ಕ್ವೇರ್ ಏನಾಯ್ತು? -14a². ಮಧ್ಯದ ಪದ ಏನಿದೆ? -5 ಇದೆ. ಸೊ 2 ಪದ ಬೇಕು ನಮಗೆ. ಅವನ್ನ ಕೂಡಿಸಿದ್ರೆ ಕಳೆದ್ರೆ -5n ಬರಬೇಕು. ಅವುಗಳನ್ನ ಮಲ್ಟಿಪ್ಲೈ ಮಾಡಿದರೆ ನಮಗೆ -14a² ಬರಬೇಕು. ಆ ತರ ಪದಗಳು ಯಾವಂತಂದ್ರೆ -7n ಮತ್ತೆ 2n. ಮೈನಸ್ ಇಂಟು ಪ್ಲಸ್ ಮೈನಸ್ 7 2 14 n ಇಂಟು n ಸ್ಕ್ವೇರ್. ಆಕ್ಚುಲಿ ಇದು n ಸ್ಕ್ವೇರ್ ಆಗಬೇಕು. ಓಕೆ, ಹಾಗಾಗಿ ಈ ಮಧ್ಯದ ಪದವನ್ನ ಸ್ಪ್ಲಿಟ್ ಮಾಡ್ತೇನೆ ನಾನು. ಹೇಗೆ ಅಂತಂದ್ರೆ n ಸ್ಕ್ವೇರ್ ಮೈನಸ್ 7n ಪ್ಲಸ್ 2n ಮೈನಸ್ 14 ಇಸ್ ಈಕ್ವಲ್ ಟು 0. ಈ ಎರಡರಲ್ಲೂ n ಕಾಮನ್ ಇದೆ. n ಇಂಟು n ಮೈನಸ್ 7 ಪ್ಲಸ್ ಈ ಎರಡರಲ್ಲೂ 2 ಅಂತಕ್ಕಂಥದ್ದು ಕಾಮನ್ ಇದೆ. ಅದನ್ನು ಹೊರಗಡೆ ತಗೊಂಡ್ರೆ ಒಳಗಡೆ ಉಳಿತಕ್ಕಂಥದ್ದು n ಮೈನಸ್ 7 ಇಸ್ ಈಕ್ವಲ್ ಟು 0. ಈ ಎರಡರಲ್ಲೂ ಕಾಮನ್ ಇರೋದು n ಮೈನಸ್ 7. ಅದನ್ನು ಹೊರಗಡೆ ತೆಗೆದ್ರೆ ಒಳಗಡೆ ಉಳಿತಕ್ಕಂಥದ್ದು n ಪ್ಲಸ್ 2 ಇಸ್ ಈಕ್ವಲ್ ಟು 0. 0ಕ್ಕೆ ಸಮನಾಗಿಸಿದಾಗ ಈ ಅಪವರ್ತನಗಳನ್ನ n ಮೈನಸ್ 7 ಇಸ್ ಈಕ್ವಲ್ ಟು 0, n ಪ್ಲಸ್ 2 ಇಸ್ ಈಕ್ವಲ್ ಟು 0. ಇಲ್ಲಿ n ಬೆಲೆ ಒಂದು 7 ಆಗ್ತಿದೆ, ಇನ್ನೊಂದು ಬೆಲೆ n ಇಸ್ ಈಕ್ವಲ್ ಟು -2 ಆಗ್ತಿದೆ. ಹಾಗಾದ್ರೆ ಯಾವ n ಬೆಲೆಯನ್ನ ಇಲ್ಲಿ ಕನ್ಸಿಡರ್ ಮಾಡಬೇಕು ಅಂತಂದ್ರೆ n ಬೆಲೆ 7 ಅಂತಕ್ಕಂಥದ್ದನ್ನ ಕನ್ಸಿಡರ್ ಮಾಡಬೇಕು. ಯಾಕಂದ್ರೆ n ಬೆಲೆ ಯಾವಾಗ್ಲೂ ಧನ ಪೂರ್ಣಾಂಕ ಸಂಖ್ಯೆ ಆಗಿರ್ಬೇಕು. ಯಾಕಂದ್ರೆ ನಂಬರ್ ಆಫ್ ಟರ್ಮ್ಸ್ಗಳು ಸಮಾಂತರ ಶ್ರೇಣಿಯೊಳಗೆ ನೆಗೆಟಿವ್ ಆಗಿರ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ಹಾಗಾಗಿ n ಬೆಲೆ 7. ಓಕೆ, n ಬೆಲೆ ಸಿಕ್ಕಾಯ್ತು. ಇವಾಗ a ಬೆಲೆಯನ್ನ ಕಂಡಿಡ್ಕೋಬೇಕು. ಸೊ ಅದನ್ನ ಕಂಡಿಡ್ಲಿಕ್ಕೆ ಈ ಸಮೀಕರಣ 1 ಏನಿದೆ ಅದನ್ನ ಬಳಸ್ತೀನಿ ನಾನಿಲ್ಲಿ. ಸೊ 6 ಮೈನಸ್ 2n ಇಸ್ ಈಕ್ವಲ್ ಟು a ಅಂತಿದೆ. 6 ಮೈನಸ್ 2 ಇಂಟು n ಬೆಲೆ 7 ಕಂಡಿಡ್ಕೊಂಡಿದೀವಿ ಇಸ್ ಈಕ್ವಲ್ ಟು a. 6 ಮೈನಸ್ 2 7 14 ಇಸ್ ಈಕ್ವಲ್ ಟು a. ಸೊ 6 ಮೈನಸ್ 14ನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಸಿಗ್ತಕ್ಕಂಥ ಬೆಲೆ -8 ಇಸ್ ಈಕ್ವಲ್ ಟು a. ಅಂದ್ರೆ ಮೊದಲನೇ ಪದ a ಇಸ್ ಈಕ್ವಲ್ ಟು -8. 9ನೇ ಪ್ರಶ್ನೆ. ಮೊದಲನೇ ಪದ a 3, ಒಟ್ಟು ಪದಗಳ ಸಂಖ್ಯೆ n ಇಸ್ ಈಕ್ವಲ್ ಟು 8. n ಪದಗಳವರೆಗಿನ ಮೊತ್ತ 192 ಆದರೆ d ಯನ್ನು ಕಂಡುಹಿಡಿಬೇಕು. ಹೇಗೆ? ಇದನ್ನು ಕಂಡುಹಿಡಲಿಕ್ಕೆ ಬಳಸ್ತಕ್ಕಂಥ ಫಾರ್ಮುಲಾ Sn ಇಸ್ ಈಕ್ವಲ್ ಟು n ಬೈ 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು d. Sn ಕೊಟ್ಟಿದ್ದಾರೆ 192 ಇಸ್ ಈಕ್ವಲ್ ಟು n ಅಂದ್ರೆ ಅವರೇ ಕೊಟ್ಟಿದ್ದಾರೆ ಒಟ್ಟು ಪದಗಳ ಸಂಖ್ಯೆ 8 ಡಿವೈಡೆಡ್ ಬೈ 2 ಇಂಟು 2 ಇಂಟು a ಅಂದ್ರೆ 3 ಪ್ಲಸ್ 8 ಮೈನಸ್ 1 ಇಂಟು d ಗೊತ್ತಿಲ್ಲ, ಹಾಗೆ ಬರ್ಕೋತೇನೆ. 2 ಒಂದೇ 2 4 8 ಇಸ್ ಈಕ್ವಲ್ ಟು 4. ಆಕ್ಚುಲಿ 192 ಇಸ್ ಈಕ್ವಲ್ ಟು 4 ಇಂಟು ಬ್ರಾಕೆಟ್ 3 6 ಪ್ಲಸ್
ಡಿ ಇಂಟು n2 n2d ಮೈನಸ್ ಡಿ ಇಂಟು 1 192 is equal to 2 ಒಂದೇ 2 4 8 4 ಇಂಟು ಬ್ರಾಕೆಟ್ 3 6 ಪ್ಲಸ್ 8 ರಾಗ 1 ಹೋದ್ರೆ 7 ಡಿ. ಓಕೆ, ಈ 192 ಡಿವೈಡೆಡ್ ಬೈ 4 is equal to 6 ಪ್ಲಸ್ 7 ಡಿ ಆಯ್ತು. ಕ್ಯಾನ್ಸಲ್ ಆಗುತ್ತಾ ಅಂತ ನೋಡಿದಾಗ ಎಸ್ ಆಗುತ್ತೆ. 4 ಒಂದೇ 4 4 4 16 3 ಉಳಿತು 4 9 30 ಸಾರಿ 4 8 32 48 is equal to 6 ಪ್ಲಸ್ 7 ಡಿ. 6 ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ 48 ಮೈನಸ್ 6 is equal to 7 ಡಿ. 48ರಲ್ಲಿ 6 ಕಳೆದ್ರೆ ಸಿಗ್ತಕ್ಕಂಥದ್ದು 42 is equal to 7 ಡಿ. 42 ಡಿವೈಡೆಡ್ ಬೈ 7 is equal to ಡಿ. 7 ಒಂದೇ 7 6 42. ಸೊ ಹಾಗಾಗಿ ಡಿ ಬೆಲೆ ಸಿಕ್ಕಾಯ್ತು ಏನಂತಂದ್ರೆ ಅದು 6. ಕೊನೆಯ ಪ್ರಶ್ನೆ, ಎಲ್ is equal to 28, ಎಸ್ is equal to 144 ಮತ್ತು ಪದಗಳ ಸಂಖ್ಯೆ 9 ಇದ್ದರೆ ಎ ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳಿಗೆ ಗಮನಿಸಬೇಕು, ಎಲ್ ಅಂತ ಅಂದ್ರೆ ಕೊನೆಯ ಪದ. ಇದನ್ನ ಎನಿಂದನೂ ರೆಪ್ರೆಸೆಂಟ್ ಮಾಡ್ತೇವೆ. ಅದು ಏನಾಗಿದೆ ಅಂತಂದ್ರೆ ಇಲ್ಲಿ 28. ಮತ್ತೆ ಇಲ್ಲಿ ಕೊಟ್ಟಿರೋದೇನಂದ್ರೆ ಪದಗಳ ಸಂಖ್ಯೆ ಅಂದ್ರೆ n is equal to 9 ಅವರೇ ಕೊಟ್ಟಿದ್ದಾರೆ. ಹಾಗಾದ್ರೆ ಇದರ ಅರ್ಥ ಏನು ಅಂದ್ರೆ ಎಸ್ ಅಂತಂದ್ರೆ ಸಮ್ ಆಫ್ n ಟರ್ಮ್ಸ್. ಅಂದ್ರೆ ಮೊದಲ 9 ಪದಗಳವರೆಗಿನ ಮೊತ್ತ ಕೊಟ್ಟಿದ್ದಾರೆ 144. ಕಂಡುಹಿಡಿಬೇಕಾಗಿರೋದು ಎ ನ ಬೆಲೆ. ಓಕೆ, ಯಾವ ಫಾರ್ಮುಲಾ ಬಳಸ್ತೀವಿ ಅಂತಂದ್ರೆ Sn is equal to n by 2 into 2a. ಓಕೆ, ಈ ಫಾರ್ಮುಲಾ ಬೇಡ. Sn is equal to n by 2 into a plus an ಅಥವಾ l ಎರಡು ಒಂದೇ. Sn ಅಂದ್ರೆ 144 is equal to 9/2 ಇಂಟು a ಅಂದ್ರೆ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಬೇಕಾಗಿದೆ, ಪ್ಲಸ್ ಎಲ್ ಅಂದ್ರೆ ಕೊನೆಯ ಪದ ಅಥವಾ an, ಅದು ಏನಾಗಿದೆ 28. ಈ ಎರಡನ್ನ ಆ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ 144 ಇಂಟು 2 is equal to 9 ಇಂಟು a ಪ್ಲಸ್ 28. ಓಕೆ, 144 ಇಂಟು 2 ಆಕ್ಚುಲಿ ಇದನ್ನ ಕ್ಯಾನ್ಸಲ್ ಮಾಡಿದಾಗ ಕ್ಯಾನ್ಸಲ್ ಆಗುತ್ತೆ. ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ತಿದ್ದೀನಿ. 9 1 9 5 ಉಳ್ಕೊಂತು 54 ಆಯ್ತು. 9 6 54. ಸೊ 16 ಇಂಟು 2 is equal to a ಪ್ಲಸ್ 28. 16 32. ಈ 28ನ ಆ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಮೈನಸ್ 28 is equal to a ಆಯ್ತು. 32ರಲ್ಲಿ 28ನ ಕಳೆದ್ರೆ ಸಿಗ್ತಕ್ಕಂಥ ಬೆಲೆ 4. ಹಾಗಾಗಿ ಎ ಬೆಲೆ ಎಷ್ಟು ಅಂತಂದ್ರೆ 4. ಹೀಗೆ ಈ ಸಮಾಂತರ ಶ್ರೇಣಿಯಲ್ಲಿ n ಪದಗಳವರೆಗಿನ ಮೊತ್ತವನ್ನು ನಾವು ಬೇರೆ ಬೇರೆ ವಿಧಗಳಲ್ಲಿ ಕಂಡುಹಿಡಿಬಹುದು. ಸೊ ಒಟ್ಟಿನಲ್ಲಿ ಇಲ್ಲಿ ಎರಡು ಫಾರ್ಮುಲಾವನ್ನ ಬಳಸ್ತೇವೆ ನಾವು. ಒಂದು Sn is equal to n by 2 into a 2a plus n minus 1 into d, ಅಥವಾ ಇನ್ನೊಂದು ಫಾರ್ಮುಲಾ ಇದೆ Sn is equal to n by 2 into a plus an. ಸೊ ಈ ಎರಡು ಫಾರ್ಮುಲಾದಲ್ಲಿ ನಾವು ಪ್ರಶ್ನೆಯನ್ನು ನೋಡಿಕೊಂಡು ಯಾವ ಫಾರ್ಮುಲಾ ಸೂಕ್ತ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಬಳಸಿದ್ರೆ ಸುಲಭವಾಗಿ ನಾವು ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಬಹುದು. ಹೀಗೆ ಈ ತರದ ಇನ್ನೂ 10ನೇ ತರಗತಿಯ ಎಲ್ಲ ಪಾಠಗಳ ಪರಿಚಯ ಹಾಗೂ
ಅಭ್ಯಾಸದ ಎಲ್ಲ ಲೆಕ್ಕಗಳನ್ನ ನಾನು ನನ್ನ ಮುಂದಿನ ವಿಡಿಯೋಸ್ಗಳಲ್ಲಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಆ ವಿಡಿಯೋಸ್ಗಳನ್ನ ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.